ಏನಿದೆ ಇಲ್ಲೆಲ್ಲ ಅಮೃತ ಇಲ್ದಂಗೆ ಆಯ್ತು ನಮ್ಗೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಟ್ರಿಪ್ಪಿನ ಡೇ 3ನಲ್ಲಿದ್ದೀವಿ. ಹಾಗೆ ನಾವಿವಾಗ ಗೋಕರ್ಣದಲ್ಲಿದ್ದೀವಿ. ಇಲ್ಲಿಂದ ನಿಮ್ಮೆಲ್ರಿಗೂ ಆ ವೆರಿ ಗುಡ್ ಮಾರ್ನಿಂಗ್. ನೀವಿನ್ನೂ ನನ್ನ ಹಳೆ ಎಪಿಸೋಡ್ಸ್ನ ನೋಡ್ಕೊಂಡು ಬಂದಿಲ್ಲ ಅಂದರೆ ನೋಡ್ಕೊಂಡು ಬಂದ್ಬಿಡಿ. ಸೊ ಇವಾಗ ಆ್ಯಕ್ಚುಲಿ ಟೈಮ್ ಒಂದು 10 o'clock ಆ ಥರ ಇದೆ. ನಾವು ನಮ್ಮ ರೂಮ್ ಸ್ಟೇಯಿಂದ ಇವಾಗ ಓಮ್ ಬೀಚಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿ ಸಿಗೋಣ. ಸೊ ನಾವಿವಾಗ ಓಮ್ ಬೀಚ್ ರೀಚ್ ಆಗಿದ್ದೀವಿ. ಇಲ್ಲೇ ಗಾಡಿನ ಪಾರ್ಕ್ ಮಾಡಿದ್ದೀವಿ. ಇವಾಗ ಒಂದು ಸ್ವಲ್ಪ ದೂರ ಒಳಗಡೆ ನಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಬನ್ನಿ ಅಲ್ಲಿ ನೋಡೋಣ. ನಾವಿವಾಗ ಓಮ್ ಬೀಚ್ನಲ್ಲಿದ್ದೀವಿ. ಬೀಚ್ ಮಸ್ತಾಗಿದೆ. ಇದು ಒನ್ ಆಫ್ ದ ಮೇಜರ್ ಅಟ್ರಾಕ್ಷನ್ ಇನ್ ಗೋಕರ್ಣ. ಈ ಬೀಚು ಏರಿಯಲ್ ವ್ಯೂನಿಂದ ಓಮ್ ಥರ ಕಾಣುತ್ತೆ. ಅದಕ್ಕೆ ಮೋಸ್ಟ್ಲಿ ಇದಕ್ಕೆ ಓಮ್ ಬೀಚ್ ಅಂತ ಕರೀತಾರೆ ಅನಿಸುತ್ತೆ. ಎಸ್, ಇದು ಏರಿಯಲ್ ವ್ಯೂನಿಂದ ಓಮ್ ಥರನೇ ಕಾಣುತ್ತೆ. ನೋಡಿ ಹೇಗಿದೆ. ಸೊ ನಮ್ಮ ಟ್ರಿಪ್ನಲ್ಲಿ ಇದು ಒಂದು ಪಾರ್ಟ್ ಆಗಿತ್ತು. ನೀವೇನಾದರೂ ಗೋಕರ್ಣಗೆ ಪ್ಲ್ಯಾನ್ ಮಾಡ್ತಿದ್ರೆ ಇಲ್ಲಿ ತುಂಬ ಹೋಮ್ ಸ್ಟೇಸ್ ಇದೆ. ಬೀಚ್ ಮುಂದೆನೇ ನಿಮಗೆ ಸ್ಟೇ ಸಿಕ್ಕತ್ತೆ. ಆದರೆ ಆದಷ್ಟು 1 week 2 week ಮುಂಚೆನೇ ಬುಕ್ಕಿಂಗ್ ಮಾಡ್ಕೊಳ್ಳಿ. ನಮಗೆ ರೂಮ್ ಸಿಕ್ಕಲಿಲ್ಲ ಬುಕ್ ಮಾಡ್ಕೊಳ್ಬೇಕಾದ್ರೆ. ಸೊ ಹಾಗಾಗಿ ನಾವು ಸ್ವಲ್ಪ ಟೌನಲ್ಲಿ ಮಾಡ್ಕೊಂಡು ಅಲ್ಲಿ ಇಲ್ಲಿ ಬೀಚಸ್ನ ನೋಡ್ಕೊಂಡು ಹೋಗಬೇಕಾಗಿತ್ತು. ನೀವು ಆ ಥರ ಮಿಸ್ಟೇಕ್ ಮಾಡ್ಕೊಬೇಡಿ. 1-2 weeks ಮುಂಚೆನೇ ಬುಕ್ ಮಾಡ್ಕೊಳ್ಳಿ ಬೀಚ್ ಮುಂದೆನೇ. ಹಾಗೆ ಫುಲ್ ಡೇ ಅಲ್ಲೇ ಸ್ಪೆಂಡ್ ಮಾಡಿ. ಇಲ್ಲಿ ತುಂಬ ವಾಟರ್ ಸ್ಪೋರ್ಟ್ಸ್ ಇರುತ್ತೆ. ನೀರಿನಲ್ಲಿ ಆಟ ಆಡೋದಕ್ಕೆ ಡೆಫಿನೆಟ್ಲಿ ತುಂಬ ಮಜಾ ಇರುತ್ತೆ. ಹಾಗೆ ಇಲ್ಲಿ ತುಂಬ ಕೆಫೆಗಳಿದೆ. ಪಾರ್ಟಿ ಮಾಡೋದಕ್ಕೆ, ಆಟ ಆಡೋದಕ್ಕೆ, ಬೀಚನ್ನ ಎಂಜಾಯ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸು. ಹಾಗೆ ಇಲ್ಲಿ ತುಂಬ ಟೂರಿಸಮ್ ಪ್ಲೇಸಸ್ ಕೂಡ ಇದೆ. ಲೈಕ್ ಓಮ್ ಬೀಚ್, ಕೂಡ್ಲೆ ಬೀಚ್, ಈ ಥರ ನೀವೇನಾದರೂ ನೋಡೋದಕ್ಕೆ. ಮತ್ತು ಇಲ್ಲಿ ಟ್ರಕ್ಕಿಂಗ್ ಕೂಡ ಇದೆ. ಒಂದಷ್ಟು ಬೀಚಸ್ನ ಕವರ್ ಆಗುತ್ತೆ. ಇದನ್ನೆಲ್ಲ ನೀವು ಎಂಜಾಯ್ ಮಾಡಬೇಕಂದ್ರೆ ಗೋಕರ್ಣ ಒನ್ ಆಫ್ ದ ಬೆಸ್ಟ್ ಟೂರಿಸಮ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವಿವಾಗ ಓಮ್ ಬೀಚಿಂದ ಹೊರಡ್ತಾ ಇದ್ದೀವಿ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಯಾಣಾಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸಿಗೋಣ. ಹೋಪ್ ನೀವು ನನ್ನ ವೀಡಿಯೋಸ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ತೀನಿ. ಸೊ ನಾವು ಓಮ್ ಬೀಚಿಂದ ನಮ್ಮ ಸೆಕೆಂಡ್ ಡೆಸ್ಟಿನೇಷನ್ ಯಾಣ ಕಡೆಗೆ ಹೋಗ್ತಾ ಇದ್ದೀವಿ. ಗುರು, ಎಲ್ಲ ಕಡೆ ಸಖತ್ ಮಳೆ. ಬೀಚಲ್ಲಂತೂ ಆಡೋಕ್ಕೆ ಎಲ್ಲೂ ಬಿಟ್ಟಿಲ್ಲ. ಯಾಕಂದರೆ ಮಳೆ ಇರೋದು ಕಾರಣ ವೇವ್ಸ್ ಜಾಸ್ತಿ ಇದೆ ಅಂತ ಎಲ್ಲೂ ಬಿಟ್ಟಿಲ್ಲ. ಸೊ ರೋಡ್ ಮಾತ್ರ ಕ್ರೇಜಿ ಆಗಿದೆ. ಅಲ್ಲಿ ಹೈವೇ ಬಿಟ್ಟು ಒಂದು ಲೆಫ್ಟ್ ತಗೊಂಡು ಒಂದು ಸ್ವಲ್ಪ ಕಾಡೊಳಗಡೆ ಬಂದರೆ ರೋಡ್ ಮಾತ್ರ ಕ್ರೇಜಿ ಆಗಿದೆ. ಸೊ ನಾನು ಒಬ್ಬನೇ ಟ್ರಾವೆಲ್ ಮಾಡ್ತಾ ಇಲ್ಲ. ನನ್ನ ವೀಡಿಯೋಸ್ ಮುಖಾಂತರ ನನ್ನ ವೀಡಿಯೋಸ್ ನೋಡ್ತಾ ಇರೋರು ಎಲ್ಲರಿಗೂ ನಾನು ಟ್ರಾವೆಲ್ ಮಾಡೋದಷ್ಟೇ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ಬೆಸ್ಟ್ ಟ್ರೈ ಮಾಡ್ತಾ ಇದ್ದೀನಿ. ಹೋಪ್ ಎಲ್ಲರಿಗೂ ಇಷ್ಟ ಆಗ್ತಿದೆ ಅಂತ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪಟ್ಟ ಅಂತ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ನಾವಿವಾಗ ಯಾಣ ಕೇವ್ಸ್ ಎಂಟ್ರ್ ಆಗಿದ್ದೀವಿ. 2 kilometers ಟ್ರಕ್ ಮಾಡಬೇಕಂತೆ. ಬೆಟ್ಟ ಹತ್ತಿದ್ದೀವಿ. ಒಂದು ಸ್ವಲ್ಪ ದೂರ ಹತ್ತಿದ್ದೇನೆ ಸುಸ್ತಾಗ್ತೈತೆ. ಗೊತ್ತಿಲ್ಲ ಹೆಂಗೆ ಹೋಗ್ತೀವೋ ಇಲ್ವಾ ಅಂತ. ರೋಡ್ ಹೀಗಿದೆ ಟ್ರಕ್ಕಿಂಗಿಗೆ. ಹಿಂಗೆ ಇರೋದು ಮಸ್ತಾಗಿದೆ. ಫುಲ್ ಗಿಡಗಳು. ಪಕ್ಕದಲ್ಲೇ ನೀರು ಹರಿತಾ ಇರೋ ಸೌಂಡು ಸಖತ್ ಮಜಾ ಬರ್ತಿದೆ. ಸುಸ್ತು ಆಗ್ತಿದೆ, ಆದರೆ ಒಳ್ಳೆ ಫೀಲ್ ಇದೆ. ಸುತ್ತ ಗ್ರೀನರಿ ಬೇರೆ ಏನಿಲ್ಲ ಗುರು.
ಆದರೆ ಜಾಗ ಮಾತ್ರ ತುಂಬ ಅಟ್ರಾಕ್ಟಿವ್ ಆಗಿದೆ, ಅದ್ಭುತ ಅಂತಲೇ ಹೇಳ್ಬೋದು ಬಿಡಿ. ಗುರು, ನೀವು ನೋಡ್ತಾ ಇರೋಷ್ಟು ಸುಲಭ ಇಲ್ಲ ಟ್ರೆಕ್ಕಿಂಗು, ನಡ್ಕೊಂಡು ಹೋಗ್ತಾ ಇರೋದು. ವಿಡಿಯೋದಲ್ಲೇನೋ ಆರಾಮಾಗಿರೋ ಥರ ಕಾಣಿಸ್ತಾ ಇದೆ, ಆದರೆ ವ್ಲಾಗ್ ಮಾಡೋದಕ್ಕೆ ಜ್ಯೂಸ್ ಇಳಿತಾ ಇದೆ. ನಾನು ಅಷ್ಟು ಕಷ್ಟದಲ್ಲೂ ಏನಂತಾರೆ ವ್ಲಾಗ್ ಮಾಡೋದಕ್ಕೆ ಜೋಶ್ ತೊಗೊಂಡು ನಾನು ಬೆಸ್ಟ್ ಟ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಜನ ವ್ಲಾಗರ್ಸ್ನ ನೋಡಿದ್ದೀನಿ, ಫುಲ್ಲಿ ಹೈ ಜೋಶಲ್ಲಿ ಮಾಡಿರ್ತಾರೆ, ಗೊತ್ತಿಲ್ಲ ಹೇಗೆ ಮಾಡಿದ್ರಪ್ಪ. ನನಗಂತೂ ಡೆಫಿನೆಟ್ಲಿ ತುಂಬ ಆಯಾಸ ಇದೆ, ಬಟ್ ಆದರೂ ಐ ನಾಟ್ ಗಿವ್ ಅಪ್. ಸ್ವಲ್ಪ ಈಸಿನೇ ಇದೆ, ಅಷ್ಟೊಂದು ಕಷ್ಟ ಏನಿಲ್ಲ, ಆದರೆ ಸ್ವಲ್ಪ ಕಷ್ಟ. ನಾವು ಡೈಲಿ ಅಷ್ಟು ಓಡಾಡೋದಿಲ್ಲಲ್ಲ, ಸೊ ಹಾಗಾಗಿ ಸ್ವಲ್ಪ ಕಷ್ಟ ಇದೆ ಅಷ್ಟೇ. ಬಟ್ ಸೀನರಿ ಡೆಫಿನೆಟ್ಲಿ ಬರ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ. ಅಪ್ ಅಂತಾನೆ ಇದ್ದಂಗೆ ಡೌನ್ ಸಿಕ್ಬಿಡ್ತು, ಖುಷಿ ಆಗ್ಬಿಟ್ಟು ಇಳಿತಾ ಇದ್ದೀವಿ. ಸ್ವಲ್ಪ ರಿಲ್ಯಾಕ್ಸೇಷನ್ ಅವ್ರು ಹೇಳ್ದಂಗೆ. ಅದೇ ಇವಾಗ ಗೌರ್ಮೆಂಟ್ ಅವರು ಪೆಟ್ರೋಲ್ನ ಜಾಸ್ತಿ ಮಾಡಿಬಿಟ್ಟು 10 ರೂಪಾಯಿ ಒಂದೇ ಸತಿ ಇಳಿಸಿದ್ರಲ್ಲ, ಹಂಗೆ ಈ ಡೈಲಾಗ್ ಹಾಕ್ತೀನಿ. ಸೇಮ್ ಹಂಗೆ ರಿಲ್ಯಾಕ್ಸೇಷನ್ ಸಿಕ್ತು, ಅದ್ರ ಹಂಗೆ ಮತ್ತೆ ಅಪ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹೆಂಗೆ ಅವರು 10 ಪೈಸಾ 1 ರೂಪಾಯಿ ಹಂಗೆ ಜಾಸ್ತಿ ಮಾಡ್ತಾವ್ರಲ್ಲ, ಮತ್ತೆ ಹಂಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಏನ್ ಬ್ರೋ ಇದೆ ಪ್ಲೇಸು ಅಲ್ಲ, ನೆವರ್ ಬಿಫೋರ್ ನೆವರ್ ಆಫ್ಟರ್ ಏನಿದೆ. ಓಕೆ, ಸೊ ಶ್ರೀ ಕ್ಷೇತ್ರ ಯಾಣಕ್ಕೆ ಸ್ವಾಗತ. ಅಲ್ಲಿ ನೀರು ಕುಡ್ದಿರ್ಬೇಕಾಯ್ತು ನಿಮಗೆ, ಜೋಶ್ ನಾನು ಕುಡ್ದಲ್ಲ, ಇನ್ನೂ ಬಂದಿಲ್ಲ ಅಂದ್ರೆ ಏನೋ ಸಕ ಟೇಸ್ಟ್ ಇದೆಯಲ್ಲ, ಒಂಥರ ಇಲ್ಲಿ ಕುಡ್ದಂಗ ಇಲ್ಲೆಲ್ಲ ಅಮೃತ ಇಲ್ದಂಗ ಆಯ್ತು ನನ್ಗೆ. ಸೊ ಈ ಲೈನ್ಸು ಡೆಫಿನೆಟ್ಲಿ ಸೆನ್ಸ್ ಇದೆ, ಯಾಕಂದರೆ ಎಷ್ಟು ಕೂಲ್ ಬ್ರೀಸ್ ಇದೆ ಅಂದರೆ ಎಷ್ಟು ಸುಸ್ತಾಗ್ತದೆ. ಈ ಫ್ರೆಶ್ ಗಾಳಿಗೆ ಮೈಯೆಲ್ಲ ಒಂಥರ ಕೂಲಾಗಿದೆ, ಏನೋ ಒಂಥರ ಡಿಫ್ರೆಂಟ್ ವೈಬು ಬಿಡಿ, ಸಖತ್ತಾಗಿದೆ. ಹಾಗೆ ಮಾತಾಡ್ತಾ ಆಲ್ಮೋಸ್ಟ್ ಬಂದಿದೆ ಅಂದ್ಕೊಳ್ತೀನಿ. ಹೀಗಿದೆ ನೋಡಿ, ನಡ್ಕೊಂಡು ಹೋಗ್ತಾ ಇದ್ದಾರೆ ವ್ಯೂ. ಇದೇ ಯಾಣ ಕೇವ್ಸು. ಅಲ್ಲಿಂಗೋ ಸ್ವಲ್ಪ ಕಾಲ್ದಾರಿ ಇತ್ತು, ನಡ್ಕೊಂಡು ಬಂದ್ಬಿಟ್ವಿ. ಇಲ್ಲಿ ಮೆಟ್ಲತ್ತ ಅದು ಇನ್ನೂ ತುಂಬ ಕಷ್ಟ ಆಗ್ತಿದೆ. ಮೆಟ್ಲು ಬೇರೆ ಹೈಟ್ ಇದೆ, ಇದೊಂದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಷ್ಟೇ. ಬಟ್ ಸ್ಟಿಲ್ ಈ ಅದ್ಭುತಗಳನ್ನ ನೋಡೋದಕ್ಕೆ ಕಷ್ಟ ಅಲ್ಲ, ಏನು ಪರವಾಗಿಲ್ಲ. ಬನ್ನಿ. ಹೋಗ್ತಾ ವ್ಯೂಸ್ ಮಾತ್ರ ಕ್ರೇಜಿ ಆಗಿದೆ ಗುರು. ಹಿಂದೆ ನೋಡಿ ಫುಲ್ಲು ಫಾಗ್ ಇದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಗುರು. ಏನಿದೆ ಗುರು ವ್ಯೂ, ಕ್ರೇಜಿ ಆಗಿದೆ, ಫುಲ್ಲು ಫಾಗಲ್ಲಿ ಮುಚ್ಚೋಗಿದೆ, ಸಖತ್ತಾಗಿದೆ ಗುರು.
ಕಡೆಯಿಂದ ನೀವು ಬಂದರೆ ಹಿಂಗೆ ಬಂದು ಇಲ್ಲಿ ಎಂಟ್ರಿ ಇದೆ. ಸೊ ಇಲ್ಲಿಂದ ಎಂಟ್ರಿ ತಗೊಂಡು ಒಳಗಡೆ ಹೋಗಬೇಕು. ಸೊ ಗೈಸ್ ಬನ್ನಿ, ಲೆಟ್ಸ್ ಗೋ. ಹೀಗಿದೆ ಎಂಟ್ರಿ ಗುರು. ದೇವಸ್ಥಾನ ಇದೆ, ದೇವಸ್ಥಾನದಿಂದ ಆಮೇಲೆ ಹೋಗಬೇಕು. ಫೈನಲಿ ಇವಾಗ ನಾವು ಯಾಣ ಕೇವ್ಸ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಹೇಗಿದೆ ನೋಡಿ ಯಾಣ ಕೇವ್ಸ್. ನಾವಿವಾಗ ಯಾಣ ಕೇವ್ಸ್ ಒಳಗಡೆ ಇದ್ದೀವಿ. ತುಂಬ ಕೂಲಾಗಿದೆ. ಇದು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಇದಕ್ಕೂ ಪೌರಾಣಿಕ ಹಿನ್ನೆಲೆ ಇದೆ. ಸೊ ಅದು ಇದೆ. ಇನ್ನು ಕೆಲವರು ಹೇಳ್ತಾರೆ ಇದು ವಾಲ್ಕೆನೋಸ್ ಅಂತ. ಆದರೆ ಎಕ್ಸಾಕ್ಟಾಗಿ ಏನಂತ ಯಾರಿಗೂ ಗೊತ್ತಿಲ್ಲ. ಆದರೆ ಸೃಷ್ಟಿ ಅಂತೂ ಅದ್ಭುತ. ಅದನ್ನು ನಾವು ಅನುಭವಿಸ್ಬೇಕು, ಹಾಳು ಮಾಡಬೇಕು. ಎಕ್ಸ್ಪ್ಲೋರ್ ಮಾಡಿದ್ವಿ. ಕ್ರೇಜಿ ಆಗಿದೆ. ನೀವು ಅಲ್ಲಿಂದ ಹೆಂಗೋ ನಡ್ಕೊಂಡು ಬಂದ್ಬಿಡ್ಬೋದು. ಅದೇ ಮೆಟ್ಲತ್ತದೆ ಸಖತ್ ಕಷ್ಟ. ನೀವು ಮೇಲೆ ಹೋದರೆ ಡೆಫಿನೆಟ್ಲಿ ಬರ್ತಿದೆ. ಏನಂದರೆ ಅದು ಕೇವ್ಸು ಮತ್ತು ಅದು ಏನೋ ಸ್ಟ್ರಕ್ಚರ್ ಇದೆಲ್ಲ ಅದರೊಳಗಡೆ ಹೋಗ್ಬೋದು. ಒಳ್ಳೆ ಕ್ರೇಜಿ ಮಜಾ ಇದೆ. ಸೊ ನನ್ನ ಟ್ರಿಪ್ ಇಲ್ಲಿಗೆ ಮುಗೀತಾ ಇದೆ. ಸ್ವಲ್ಪ ಬೇಜಾರಾಗ್ತಿದೆ, ಯಾಕಂದರೆ ತುಂಬ ದಿವಸ ಆದಮೇಲೆ ಫ್ರೆಂಡ್ಸು ಎಲ್ಲ ಒಂದು 3 ದಿವಸ ಫ್ಯಾಮಿಲಿ ಥರ ಇದ್ವಿ. ಒಂಥರ ಚಿಲ್ಲು ಮಸ್ತಾಗಿತ್ತು. ಎಂಜಾಯ್ ಮಾಡ್ಕೊಂಡು ಸಖತ್ತಾಗಿತ್ತು. ಇಲ್ಲಿಗೆ ಆಲ್ಮೋಸ್ಟ್ ನಂದು ವ್ಲಾಗ್ ಮುಗಿತಾ ಇದೆ. ಹೋಪ್ ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾನು ಕೊಟ್ಟಿರೋ ಕಂಟೆಂಟ್ಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ನ ಕಮೆಂಟ್ ಮಾಡಿ. ಜಾಸ್ತಿ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಧನ್ಯವಾದ.